ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲ ಜನ ಚೆನ್ನಾಗಿದೆ. ಐ ಹೋಪ್ ನೀವು ಚೆನ್ನಾಗಿದೆ. ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೋ ಇದೇ ಥರ ವೈಟ್ ಬಟ್ಟೆನಲ್ಲಿ ಜೀರೋ ಸ್ಟೇಜಿಂದ ಕೆಲಸ ಯಾವ ಪ್ರೊಸೆಸಲ್ಲಿ ಕಲಿಬೇಕು ಅದ್ರ ಬಗ್ಗೆ ನಾನು ನೀವೆಲ್ಲರಿಗೆ ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ. ಸರಿನಾ? ಆ ವಿಡಿಯೋ ಯಾರು ನೋಡಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಜೀರೋ ಸ್ಟೇಜಿಂದ ಯಾವ ಥರ ಯಾವ ಪ್ರೊಸೆಸ್ಗೆ ಡಿಸೈನ್ ಮಾಡಬೇಕು, ಎಂಬ್ರಾಯ್ಡಿಂಗ್ ಕಲಿಬೇಕು. ಜೀರೋ ಆದಮೇಲೆ ಇದೇ ಥರ ಇದು ಬೇರೆ ಕಂಟ್ರೋಲ್. ಜೀರೋ ಆದಮೇಲೆ ಇದು ಮೇಲೆ ಕೆಳಗಡೆ ಮಾಡೋದು ಇವಾಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋಗೆ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಮೇಲೆ ಐ ಬಟನ್ಗೆ ಹಾಕ್ತೀನಿ. ಓಕೆನಾ? ಈ ವಿಡಿಯೋ ಫಸ್ಟ್ ನೋಡಿ ಆದಮೇಲೆ ಆ ವಿಡಿಯೋ ನೀವೆಲ್ಲ ಜನ ನೋಡಿ. ಓಕೆ, ಬಟ್ ಈ ವಿಡಿಯೋದಲ್ಲಿ ನಾನು ನೀವೆಲ್ಲರಿಗೆ ಏನು ತೋರಿಸ್ತೀನಿ, ಇವಾಗ ಬೇರೆ ಕಂಟ್ರೋಲ್ ಮೇಲೆ ಕೆಳಗಡೆ ಮಾಡ್ತೀನಿ. ಆ್ಯಂಡ್ ಮಾಡಿಬಿಟ್ಟು ನೀವೆಲ್ಲರಿಗೆ ತೋರಿಸ್ತೀನಿ. ಇದು ಸೆಕೆಂಡ್ ಕಲಿಯೋಕ್ಕೆ ಯಾವ ಪ್ರೊಸೆಸ್ ಅದು ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಮಾಡಬೇಕು. ಇದೇ ಥರ ನಾವು ಜೀರೋ ಸ್ಟೇಜ್ ನಿಮಗೆ ಫಸ್ಟ್ ಕಲಿಬೇಕು. ಆಮೇಲೆ ಇದು ನಾನು ಇವಾಗ ಮಾಡಬೇಕಲ್ಲ, ಇದು ನೋಡಬೇಕು. ಇದು ನೋಡಿ ಆದಮೇಲೆ ಇದೇ ಥರ ನೀವೆಲ್ಲ ಜನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಂದರೆ ನೀವೆಲ್ಲರಿಗೆ ಪರ್ಫೆಕ್ಟ್ ಕೆಲಸ ಕಲಿಯೋಕ್ಕೆ ಪರ್ಫೆಕ್ಟ್ ಆಗುತ್ತೆ ಆ್ಯಂಡ್ ಈಸಿ ಆ್ಯಂಡ್ ಬೇಗ ಮಾಡ್ಬೋದು. ಓಕೆ, ಆ್ಯಂಡ್ ಇನ್ನೊಂದು ಮಾತು, ನಾನು ಇದರಲ್ಲಿ ಸ್ಪಿನ್ನಿಂಗ್ ಯೂಸ್ ಮಾಡಿ ನಾನು ನೀಡಿಲಲ್ಲಿ. ಯಾಕಂದರೆ ತುಂಬ ಜನ ಕೇಳ್ತಾರೆ, ಸರ್ ನೀಡಿಲಲ್ಲಿ ಸ್ಪಿನ್ನಿಂಗ್ ಯಾಕೆ ಯೂಸ್ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ನೀವೆಲ್ಲರಿಗೆ ಗೊತ್ತಾಗುತ್ತೆ. ನಾನು ಇವಾಗ ಯೂಸ್ ಹಾಕಿಲ್ಲ ಸ್ಪಿನ್ನಿಂಗ್, ಬಟ್ ನಾವು ಕೆಲಸ ಮಾಡ್ತೀನಿ. ನೋಡಿ ನೀವೆಲ್ಲರಿಗೆ ಏನೋ ಪ್ರಾಬ್ಲಮ್ ಏನಾಗುತ್ತೆ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಇವಾಗ ಈ ವಿಡಿಯೋದಲ್ಲಿ ಏನೇನು ಡಿಸೈನ್ ನಾವು ಮಾಡ್ತೀನಿ ಅದೇ ಡಿಸೈನ್ 3, 4, 5 ಡಿಸೈನ್ ನಾವು ಮಾಡ್ತೀನಿ. ಆ 3, 4, 5 ಡಿಸೈನ್ ನಿಮ್ಮೆಲ್ಲರಿಗೆ ಕೈಗೆ ಬಂದಮೇಲೆ ನಿಮ್ಮೆಲ್ಲ ಜನ 100% ಸಕ್ಸಸ್ ಆಗುತ್ತೆ. ಸರಿನಾ? ಇದು 5 ಟಿಪ್ಸ್ ನಿಮ್ಮೆಲ್ಲ ಜನ ಪರ್ಫೆಕ್ಟ್ ಅರ್ಥ ಮಾಡಿ ಆ್ಯಂಡ್ ಪರ್ಫೆಕ್ಟ್ ಟ್ರೈ ಮಾಡಿ. ಎಲ್ಲ ಜನ ಬಾರ್ ಅಂದರೆ ಪದೇ ಟ್ರೈ ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಆ್ಯಂಡ್ ಯಾರು ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಜೀರೋ ಸ್ಟೇಜಿಂದ ವಿಡಿಯೋ ಯಾರು ನೋಡಿಲ್ಲ ಐ ಬಟನ್ಗೆ ಹಾಕ್ಕೊಡ್ತೀನಿ, ಆ ವಿಡಿಯೋ ನೋಡಿ. ಸರಿನಾ? ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ಕೊಡ್ತೀನಿ, ಆ ವಿಡಿಯೋ ಒಂದ್ಸಲ ಈ ವಿಡಿಯೋ ಆದಮೇಲೆ ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ಸ್ಪಿನ್ನಿಂಗ್ ನಾನು ಚೇಂಜ್ ಮಾಡ್ತೀನಿ, ಮಾಡಲ್ಲ, ನಿಮ್ಮೆಲ್ಲರಿಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತೀನಿ.
ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ನಾನು ನಿಮ್ಮೆಲ್ಲರಿಗೆ ತೋರಿಸಿದ್ದೀನಿ 1 2 3 4 5 6 7 ಡಿಸೈನ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಜನ ಇದೇ 7 ಡಿಸೈನ್ ನಿಮ್ಮೆಲ್ಲ ಜನ ಮಾಡಿ. ಆ್ಯಂಡ್ ನಿಮ್ಮೆಲ್ಲರಿಗೆ ಈ 7 ಡಿಸೈನ್ ಕೈಯಲ್ಲಿ ಬಂದಮೇಲೆ 100% ನೀವೆಲ್ಲ ಜನ ಕೆಲಸ ಕಂಪ್ಲೀಟ್, ಈ ಕೆಲಸಕ್ಕೆ ಟ್ರೈನಿಂಗ್ ಕಂಪ್ಲೀಟ್ ಆಯಿತು. ಸರಿನಾ? ನಾನು ಯಾವ ಪ್ರೊಸೆಸಲ್ಲಿ ಮಾಡಿದ್ದೀನಿ, ಯಾವ ಪ್ರೊಸೆಸಲ್ಲಿ ಕೆಲಸ ಮಾಡಿದ್ದೀನಿ, ಅದೇ ಪ್ರೊಸೆಸಲ್ಲಿ ನೀವೆಲ್ಲ ಜನ ಇದೇ 7 ಡಿಸೈನ್ ಡೈಲಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪರ್ಫೆಕ್ಟ್ ಯಾವುದಾಗುತ್ತೆ ಅದು ಕಂಟಿನ್ಯೂ ಜಾಸ್ತಿ ಮಾಡಿ, ಮತ್ತೆ ಇನ್ನೊಂದು ಮಾಡಿ. ಇದೇ 7 ಡಿಸೈನ್ ನೀವು ಪರ್ಫೆಕ್ಟ್ ಡೈಲಿ ಪಾರ್ಟ್ ಡೇ ಟ್ರೈನಿಂಗ್ ಮಾಡಿ ಆದಮೇಲೆ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮಾತು ನಾನು ನಿಮ್ಮೆಲ್ಲರಿಗೆ ಏನಿದು ಸ್ಪೀರಿಂಗ್ ನಾನು ಯೂಸ್ ಮಾಡಿಲ್ಲ. ಓಕೆ, ಬಟ್ ಸ್ಟಿಚಿಂಗ್ ಚೆನ್ನಾಗಿ ಬಂದಿದ್ದಾರೆ, ಪರವಾಗಿಲ್ಲ. ಸ್ಟಿಚಿಂಗ್ ಚೆನ್ನಾಗಿ ಬಂದಿದ್ದಾರೆ, ಬಟ್ ಪರವಾಗಿಲ್ಲ. ಬಟ್ ಏನಾಯಿತು ಅಂದರೆ ಈ ಬಟ್ಟೆ ಆ್ಯಕ್ಚುಲಿ ಸಣ್ಣ ಇದೆ, ಅಂದರೆ ಜಾಸ್ತಿ ದಪ್ಪ ಇಲ್ಲ, ಅದಕ್ಕೆ ಥ್ರೆಡ್ ಜಾಸ್ತಿ ಕಟ್ ಆಗಿಲ್ಲ. ಇದೇ ಬಟ್ಟೆ ಎಕ್ಸಾಂಪಲ್ ಈ ಬಟ್ಟೆ ದಪ್ಪ ಆಗಿದೆ ಅಂದರೆ ಥ್ರೆಡ್ ಜಾಸ್ತಿ ಕಟ್ ಆಗುತ್ತೆ, ಆವಾಗ ನಾನು ಸ್ಪಿನ್ನಿಂಗ್ ಯೂಸ್ ಮಾಡ್ತೀನಿ. ಓಕೆ, ಅರ್ಥ ಆಯಿತು? ಜಾಸ್ತಿ ದಪ್ಪ ಆಗಿ ಆದಮೇಲೆ ನಾನು ಸ್ಪಿನ್ನಿಂಗ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಆವಾಗ ಥ್ರೆಡ್ ಜಾಸ್ತಿ ಕಟ್ ಆಗುತ್ತೆ. ಬಟ್ ಇವಾಗ ಈ ಬಟ್ಟೆ ತುಂಬ ಸಣ್ಣ ಇದೆ, ಅದಕ್ಕೆ ನಾನು ಈ ಬಟ್ಟೆ ಮೇಲೆ ಸ್ಪಿನ್ನಿಂಗ್ ನಮಗೆ ಅವಶ್ಯಕತೆ ಏನಿಲ್ಲ, ಸ್ಪಿನ್ನಿಂಗ್ ಯೂಸ್ ಮಾಡಿಲ್ಲ. ಓಕೆ, ಆ್ಯಂಡ್ ಮೇನ್ ಮಾತು ಎಲ್ಲ ಮಾತಿಗೆ ಒಂದೇ ಮಾತು, ಈ ಡಿಸೈನ್ 7 ಡಿಸೈನ್ ನಿಮ್ಮೆಲ್ಲ ಜನ ಪರ್ಫೆಕ್ಟ್ ಪಾರ್ಟ್ ಡೇ ಟ್ರೈ ಮಾಡಿ ಆದಮೇಲೆ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಈ 7 ಡಿಸೈನ್ ಕಂಪ್ಲೀಟ್ ಆಗಿ ಆದಮೇಲೆ ನಿಮ್ಮೆಲ್ಲ ಜನ 100% ಶ್ಯೂರ್ ನಿಮ್ಮೆಲ್ಲರಿಗೆ ಸಕ್ಸಸ್ ಆಗುತ್ತೆ ಈ ಕೆಲಸಕ್ಕೆ. ಓಕೆ, ಆ್ಯಂಡ್ ಯಾರು ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೋ ಕಾಮೆಂಟ್ ಏನೋ ಕ್ವಶ್ಚನ್ ಐತೆ ಅಂದರೆ ನಮಗೆ ಮೆಸೇಜ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡ್ಬೋದು. ಓಕೆ, ಆ್ಯಂಡ್ ಜೀರೋ ಸ್ಟಿಚ್ ವಿಡಿಯೋ ಯಾರು ನೋಡಿಲ್ಲ ಅವರು ದಯವಿಟ್ಟು ಹೋಗಿ ನೋಡಿ ಒಂದ್ಸಲ. ಆ್ಯಂಡ್ ಅದರಿಂದನೇ ತುಂಬ ನಿಮ್ಮೆಲ್ಲರಿಗೆ ನಾಲೆಜ್ ಸಿಗುತ್ತೆ. ಸರಿನಾ? ಓಕೆ, ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.